ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೀನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪರಿಶುದ್ಧ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಸ್ವಾಮಿ ಪಿತನಿಗೂ ಸುತ್ತನಿಗೂ ಪವಿತ್ರಾತ್ಮನಿಗೂ ಸ್ತೋತ್ರ ಉಂಟಾಗಲಿ, ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬಂದು ನಮ್ಮಲ್ಲಿ ವಾಸಿಸಿರಿ. ಪವಿತ್ರಾತ್ಮರೇ ನಮ್ಮನ್ನು ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡಿರಿ ಸ್ವಾಮಿ. ಪಾಪ ಪುಣ್ಯಗಳ ನ್ಯಾಯ ನೀತಿಯ ಸತ್ಯವನ್ನು ಗೂಢಾರ್ಥವನ್ನು ನಮಗೆ ತಿಳಿಸಿಕೊಡು ಸ್ವಾಮಿ. ಯೋಹಾನನ ಬರೆದ ಶುಭ ಸಂದೇಶ 16ನೇ ಅಧ್ಯಾಯ ವಾಕ್ಯ 8ರಲ್ಲಿ ತಿಳಿಸಿರುವ ಹಾಗೆ ತಪ್ಪು ಭಾವನೆಗಳನ್ನು, ಪಾಪಗಳ ಬಗ್ಗೆ, ತಪ್ಪು ಭಾವನೆಗಳ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಡಿ ಸ್ವಾಮಿ. ಗಟ್ಟಿ ಆಹಾರವನ್ನು ನಾವು ಸೇವಿಸಲು ಬೇಕಾದಂತಹ, ಗಟ್ಟಿ ಆಹಾರವನ್ನು ನಾವು ಅಂಗೀಕರಿಸಿಕೊಳ್ಳಲು ಬೇಕಾದಂತಹ ಜ್ಞಾನದಿಂದ, ಬಲದಿಂದ, ಶಕ್ತಿಯಿಂದ ನಮ್ಮನ್ನು ತುಂಬಿಸಿರಿ. ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ. ಆಮೀನ್, ಆಮೀನ್, ಆಮೀನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಕಳೆದ ಕ್ಲಾಸಲ್ಲಿ ನಾವು ನಮ್ಮ ಮರಣದ ನಂತರದ ಜೀವನದ ಫಲಿತಾಂಶ ಏನು, ನಾವು ಮರಣ ಹೊಂದಿದ ಮೇಲೆ, ಒಂದಾದ ಮೇಲೆ ಇರುವಂಥ ಜೀವನ. ಪ್ರೈಸ್ ದ ಲಾರ್ಡ್. ಮರಣ ಆದ ಮೇಲೆ ಒಬ್ಬ ವ್ಯಕ್ತಿ ಮರಣ ಹೊಂದುತ್ತಾನೆ. ಆ ಮರಣ ಹೊಂದಿದ ಮೇಲೆ ಇರುವಂತಹ ಫಲಿತಾಂಶ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ನಾವು ಕಳೆದ ಕ್ಲಾಸಲ್ಲಿ ಕೆಲವು ವಾಕ್ಯಗಳನ್ನು ನಾವು ನೋಡಿದ. ಫಿಲಿಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 14ನೇ ವಾಕ್ಯ. ಫಿಲಿಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ಮೇಲಣ ಲೋಕದ ಬಹುಮಾನವನ್ನ ಸ್ವೀಕಾರ ಮಾಡಿಕೊಳ್ಳುವುದಕ್ಕಾಗಿ. ಪ್ರೈಸ್ ದ ಲಾರ್ಡ್. ಮೇಲಣ ಲೋಕದ ಫಿಲಿಪಿಯರಿಗೆ ಸಂತ ಪೌಲರು ಫಿಲಿಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 3ನೇ ಅಧ್ಯಾಯದಲ್ಲಿ ಮೇಲಣ ಲೋಕದ ಬಹುಮಾನವನ್ನ, 3ನೇ ಅಧ್ಯಾಯ 14ನೇ ವಾಕ್ಯ, ಮೇಲಣ ಬಹುಮಾನವನ್ನು ಪಡೆಯಲೆಂದು ದೇವರು ನಮಗೆ ಕ್ರಿಸ್ತ ಯೇಸುವಿನ ಮುಖಾಂತರ ಕರೆ ನೀಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಮೇಲಿನ ಲೋಕದ ಬಹುಮಾನವನ್ನ ಸ್ವೀಕಾರ ಮಾಡಿಕೊಳ್ಳುವುದಕ್ಕಾಗಿ. ನಂತರ 1 ತಿಮೋತಿ 6ನೇ ಅಧ್ಯಾಯ 12ರಲ್ಲಿ ಸಂತ ಪೌಲರ ಮುಖಾಂತರ ಪವಿತ್ರಾತ್ಮರು ತಿಳಿಸ್ತಾರೆ, ನಿತ್ಯ ಜೀವವೆಂಬ ಬಹುಮಾನವನ್ನು ಗೆಲ್ಲುವುದಕ್ಕಾಗಿ ನಾವು ಓಡಬೇಕು ಪ್ರತಿದಿನ, ಪ್ರತಿ ಕ್ಷಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಓಕೆ. ಅದಾದ ಮೇಲೆ ಮೇಲಣ ಅಂದರೆ ನಮ್ಮ ಮರಣದ ನಂತರದ ಜೀವನದ ಫಲಿತಾಂಶ ಏನೆಂಬುದನ್ನ ಕೆಲವು ವಾಕ್ಯಗಳ ಮುಖಾಂತರ ನಾವು ಕಳೆದ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ. ಇವತ್ತು ನಾವು ಏನಕ್ಕೆ ದೇವರು ನಮಗೆ ಮೇಲಿನ ಲೋಕದ ಬಹುಮಾನವನ್ನ, ಮೇಲಿನ ಲೋಕದ, ಓಕೆ, ಮತ್ತೆ ಅದೇ ವಾಕ್ಯವನ್ನು ನಾನು ಬರೀತೀನಿ. ಫಿಲಿಪಿಯರಿಗೆ ಬರೆದ ಪತ್ರ ಫಿಲಿಪಿ 3ನೇ ಅಧ್ಯಾಯ ವಾಕ್ಯ 14. ಮೇಲಣ ಮೇಲಣ ಲೋಕದ ಬಹುಮಾನ, ಮೇಲಿನ ಲೋಕದ ಬಹುಮಾನವನ್ನ ಸ್ವೀಕಾರ ಮಾಡಿಕೊಳ್ಳೋದಕ್ಕಾಗಿ, ಅಂಗೀಕರಿಸಿಕೊಳ್ಳೋದಕ್ಕಾಗಿ ಅಲ್ಲೊಂದು ವಾಕ್ಯವನ್ನು ಬಳಸ್ತಾರೆ. ಅತಿ ಸುಂದರವಾಗಿ ನಮಗೆ ಅರ್ಥವಾಗುವ ರೀತಿಯಲ್ಲಿ ಅಲ್ಲಿ ಒಂದು ವಾಕ್ಯ ಬಳಸ್ತಾರೆ ನೋಡಿ. 3ನೇ ಅಧ್ಯಾಯ 14ನೇ ವಾಕ್ಯ, ಮೇಲಣ ಲೋಕದ ಅಂದ್ರೆ ಮೇಲಿನ ಬಹುಮಾನವನ್ನ ಪಡೆಯಲೆಂದು. ಮೇಲಿನ ಲೋಕದ ಬಹುಮಾನವನ್ನು ನಾವು ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ದೇವರು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಕರೆ ನೀಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಮೇಲಿನ ಲೋಕದಲ್ಲಿ ಯಾಕೆ ಬಹುಮಾನವನ್ನ ಪಡ್ಕೊಳ್ಬೇಕು, ಮೇಲಿನ ಬಹುಮಾನ ಯಾಕೆ ನಾವು ಪಡ್ಕೊಳ್ಬೇಕು ಅಂತ ದೇವರು ಕರೆ ನೀಡಿದ್ದಾರೆ, ದೇವರು ಬಯಸ್ತಾ ಇದ್ದಾರೆ, ದೇವರು ಇಚ್ಛಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಪಾಯಿಂಟ್ ನಂಬರ್ 1,
ಓಕೆ, ಇದೊಂದು ಬರ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಇಲ್ಲಿ ನಾನು ಬರಿತಾ ಹೋಗ್ತೀನಿ. ಮೊದಲನೇದು ಮೇಲಣ ಲೋಕ, ಅಂದರೆ ಮೇಲಿನ ಬಹುಮಾನ ಅಂತ ಬರೆಯೋಣ. ಮೇಲಿನ ಬಹುಮಾನ, ಪ್ರೈಸ್ ದಿ ಲಾರ್ಡ್. ಇದನ್ನ ನಾವು ಪಡ್ಕೊಳ್ದೆ ಹೋದ್ರೆ ಮೇಲಿನ ಬಹುಮಾನ ಅಂತ ಹೇಳಿದ್ರೆ ಅದು ಸ್ವರ್ಗ. ಸ್ವರ್ಗ ಸ್ವರ್ಗ ಸಾಮ್ರಾಜ್ಯ, ಪ್ರೈಸ್ ದಿ ಲಾರ್ಡ್. ಸ್ವರ್ಗ ಮೇಲಿನ ಬಹುಮಾನ ಅಂತ ಹೇಳಿದ್ರೆ ಸ್ವರ್ಗ ಸಾಮ್ರಾಜ್ಯ. ಅದನ್ನ ನೀವು ಪಡ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾರೆ. ಪಡ್ಕೊಳ್ಳೇಬೇಕು, ಪ್ರೈಸ್ ದಿ ಲಾರ್ಡ್. ಪಡ್ಕೊಳ್ಳದೆ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ. ನೀವು ಪಡ್ಕೊಳ್ಳೇಬೇಕು ಅಂತ ಹೇಳಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಕರೆ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಮೇಲಿನ ಬಹುಮಾನವನ್ನು ನೀವು ಪಡ್ಕೊಳ್ಳದೆ ಹೋದ್ರೆ ಇಲ್ಲಿ ಇನ್ನೊಂದು ಸ್ಥಳ ಇದೆ, ಅದು ನರಕ. ಮೇಲಿನ ಬಹುಮಾನ ನೀವು ಅಥವಾ ನಾನು ಈ ಲೋಕದಲ್ಲಿರುವ ಪ್ರತಿಯೊಬ್ಬರು ಪಡ್ಕೊಳ್ಳದೆ ಹೋದ್ರೆ ಇನ್ನೊಂದು ಸ್ಥಳ ಇದೆ, ಅದು ನರಕ. ಪ್ರೈಸ್ ದಿ ಲಾರ್ಡ್. ಬಹಳ ಬಹಳ ಮುಖ್ಯವಾಗಿ ದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಿನ್ನ ಜೀವಿತ ಕಾಲದಲ್ಲಿ, ಅಂದರೆ ನಿನ್ನ ಎಷ್ಟು ದಿನ ಜೀವಿಸ್ತಾ ಇದೆಯೋ ಅಷ್ಟು ಸಮಯದಲ್ಲಿ ನೀನು ಏನು ಮಾಡಬೇಕು? ಮೇಲಿನ ಬಹುಮಾನವನ್ನು ನೀನು ಪಡೆದುಕೊಳ್ಳೇಬೇಕು. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಪಡೆಯಲೆಂದು. ಅದನ್ನು ನೀನು ಪಡ್ಕೊಳ್ಬೇಕು, ಬೇರೆ ಯಾರು ಕೊಡೋದಿಲ್ಲ. ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಈ ಲೋಕದಲ್ಲಿರುವ ಯಾವ ವ್ಯಕ್ತಿಯ ಮುಖಾಂತರನೂ, ಪ್ರೈಸ್ ದಿ ಲಾರ್ಡ್, ಯಾವ ವ್ಯಕ್ತಿಯ ಮುಖಾಂತರ ಆಗಿರಲಿ, ಯಾವುದೇ ವಸ್ತುಗಳ ಮುಖಾಂತರವಾಗಿರಲಿ, ಯಾವುದೇ ವಿಷಯದಲ್ಲೂ ಕೂಡ ನಾವು ಮೇಲಿನ ಬಹುಮಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ. ಪ್ರೈಸ್ ದಿ ಲಾರ್ಡ್. ಫಿಲಿಪ್ಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 14ರಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪ್ರಭು ಯೇಸು ಕ್ರಿಸ್ತ ಯೇಸುವಿನ ಮುಖಾಂತರ ಮಾತ್ರ ನಾವು ಈ ಮೇಲಿನ ಬಹುಮಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಾವು ಮೇಲಿನ ಬಹುಮಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೇಲಿನ ಲೋಕದ ಬಹುಮಾನ ನಾವು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಮೇಲಿನ ಲೋಕದ ಬಹುಮಾನವನ್ನು ನಾವು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ನರಕದ ಪಾಲಾಗ್ತೀವಿ. ಖಂಡಿತವಾಗಿಯೂ ನಾವು ನರಕದ ಪಾಲಾಗ್ತೀವಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೋಸ್ಕರನೇ ಪ್ರಭು ಯೇಸು ಕ್ರಿಸ್ತರು ಅವರ ಜೀವವುಳ್ಳ ವಾಕ್ಯಗಳನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಈ ವಾಕ್ಯಗಳನ್ನು ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆದಿಕಾಂಡದಲ್ಲಿ ಆದಾಮನನ್ನು ಹೇಗೆ ಉಂಟು ಮಾಡಿದೆ, ಅಥವಾ ಭೂಮಿಯನ್ನು ಹೇಗೆ ಉಂಟು ಮಾಡಿದೆ, ಭೂಮಿಯಲ್ಲಿರುವ ಜೀವ ಜಂತುಗಳನ್ನು ಹೇಗೆ ಉಂಟು ಮಾಡಿದೆ, ಸೃಷ್ಟಿಯ ಬಗ್ಗೆ ನಮ್ಮ ಹತ್ರ ಅವರು ವಿವರಿಸ್ತಾ ಹೋಗ್ತಾರೆ, ನಮಗೆ ಅವರು ವಿವರಿಸ್ತಾ ಹೋಗ್ತಾರೆ. ಆದಾಮನನ್ನು ಉಂಟು ಮಾಡೋದಕ್ಕಿಂತ ಮುಂಚಿತವಾಗಿ ಏನೇನು ನಾನು ಮಾಡಿದೆ, ಆದಾಮನನ್ನು ಹೇಗೆ ಉಂಟು ಮಾಡಿದೆ, ಆದಾಮನನ್ನು ಉಂಟು ಮಾಡಿದ ಮೇಲೆ ಹವ್ವಳನ್ನು ಹೇಗೆ ಉಂಟು ಮಾಡಿದೆ, ಅವರಿಬ್ಬರು ಸೇರಿ ಏನು ಮಾಡಿದ್ರು, ಅದಾದ ಮೇಲೆ ಏನು ನಡೀತು, ಎಲ್ಲವನ್ನ ದೇವರು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವರು ಇಷ್ಟಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಶೇರ್ ಮಾಡ್ತಾ ಇದ್ದಾರೆ ಕೆಲವು ವಿಷಯಗಳನ್ನ ಶೇರ್ ಮಾಡ್ತಾರೆ. ಅದಕ್ಕೆ ಬಲವಾದ ಒಂದು ಕಾರಣ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಆದಮ ಮಾಡಿದ ತಪ್ಪನ್ನು ನೀವು ಮಾಡಬಾರ್ದು, ನಾನು ಮಾಡಬಾರ್ದು. ಆದಮ ಮಾಡಿದ ತಪ್ಪನ್ನು ನಾವು ಮಾಡಬಾರ್ದು. ಆದಮನ ಮಕ್ಕಳು ಮಾಡಿದ ತಪ್ಪನ್ನು ನಾವು ಮಾಡಬಾರ್ದು. ಕಾಯಿನ ಮಾಡಿದ ತಪ್ಪನ್ನು ನಾವು ಮಾಡಬಾರ್ದು. ಪ್ರೈಸ್ ದಿ ಲಾರ್ಡ್. ಕಾಯಿನ ಮಾಡಿದ ತಪ್ಪನ್ನು ನಾವು ಮಾಡಬಾರ್ದು. ಅದಾದ ಮೇಲೆ ಲೋತನು ಮಾಡಿದಂತಹ ತಪ್ಪು, ಲೋತನ ಹೆಂಡತಿ ಮಾಡಿದ ತಪ್ಪು, ಅನೇಕ ವಿಷಯಗಳು ಈ ಬೈಬಲಲ್ಲಿ ಬರೆದಿರುವಂತಹ ಈ ಬೈಬಲನ್ನು ಏನಕ್ಕೆ ಅವರು ಓದಲಿಕ್ಕೆ ನಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರತಿದಿನ ನಾವು ಜೀವವುಳ್ಳ ವಾಕ್ಯಗಳನ್ನು ಓದುವಾಗ ಅಲ್ಲಿ ಏನು ನಡೀತು, ಹಳೆ ಕಾಲದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಏನು ನಡೀತು, ಹೊಸ ಒಡಂಬಡಿಕೆಯಲ್ಲಿ ಏನು ನಡೀತು, ಈಗ ಏನು ನಡೀತಾ ಇದೆ ಅನ್ನೋದನ್ನು ನಾವು ಏನು ಮಾಡ್ಬೋದು, ಅದನ್ನು ನಾವು ಅರ್ಥೈಸಿಕೊಳ್ಬೋದು. ಪ್ರೈಸ್ ದಿ ಲಾರ್ಡ್. ಅರ್ಥೈಸಿಕೊಂಡಾಗ ಮಾತ್ರ, ನಾವು ಸತ್ಯವನ್ನು ಅರ್ಥಕೊಂಡ್ರೆ ಮಾತ್ರ ನಾವು ಈ ಮೇಲಿನ ಬಹುಮಾನವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ.
ಈಗ ನಾವು ಒಬ್ಬ ವ್ಯಕ್ತಿ ಡಾಕ್ಟರ್ ಆಗಬೇಕು ಅಂತ ಅವನು ಇಷ್ಟಪಟ್ಟ ಅಂತ ಹೇಳಿದ್ರೆ ಅವನು 1ನೇ ಕ್ಲಾಸಿಂದ ಅವನು 10ನೇ ಕ್ಲಾಸ್ ತನಕ ಓದಿ, ಅದಾದಮೇಲೆ ಅವನು ಕಾಲೇಜ್ಗೆ ಹೋಗಿ ಅದಾದಮೇಲೆ ಡಿಗ್ರಿ ತೊಗೊಂಡು, ಅದಾದಮೇಲೆ ಡಾಕ್ಟ್ರಿಗೆ ಇರುವಂಥ ಕಾಲೇಜಲ್ಲಿ ಸೇರಿಕೊಂಡು, ಅದಾದಮೇಲೆ ಅವನು ಸರಿಸುಮಾರು ವರ್ಷಗಳ ಕಾಲ ಆ ಕಾಲೇಜಿನ ನಿಯಮಗಳೇನಿದೆಯೋ ಅದೇ ಪ್ರಕಾರ ಅವನು ಓದಿ ಅದಕ್ಕೊಂದು ಪರೀಕ್ಷೆ ಇಟ್ಟು ಆ ಪರೀಕ್ಷೆಯನ್ನು ಬಹಳ ಗಂಭೀರವಾಗಿ ತಗೊಂಡು ಅದನ್ನು ಪರೀಕ್ಷೆಯಲ್ಲಿ ಬರೆದು ಆ ಒಂದು ಉತ್ತಮ ಫಲಿತಾಂಶ ಬಂದರೆ ಮಾತ್ರ ಅವನು ಡಾಕ್ಟರ್ ಆಗಲಿಕ್ಕೆ ಸಾಧ್ಯ. ಇಲ್ಲ ನಾವು 1ನೇ ಕ್ಲಾಸಲ್ಲೇ ಕುಳಿತಿರ್ತೀನಿ, ನನಗೆ ವಯಸ್ಸು 20 ಆದರೂ ಪರವಾಗಿಲ್ಲ, 30 ಆದರೂ ಪರವಾಗಿಲ್ಲ, ನಾನು 1ನೇ ಕ್ಲಾಸಲ್ಲೇ ಕೂತಿರ್ತೀನಿ, ಅಥವಾ 2ನೇ ಕ್ಲಾಸ್ ಪಾಠಗಳನ್ನೇ ನಾನು ಓದ್ತಾ ಇರ್ತೀನಿ, ಆದರೆ ನಾನು ಡಾಕ್ಟರ್ ಆಗಬೇಕು ಅಂತೇಳಿದ್ರೆ ಅದೆಂದಿಗೂ ಸಾಧ್ಯ ಇಲ್ಲ, ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಫಲಿತಾಂಶ ಸಿಗೋದಿಲ್ಲ. ಫಲಿತಾಂಶ ನಮಗೆ ರಿಸಲ್ಟ್ ಬೇಕು. 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್ ಅಥವಾ 10ನೇ ಕ್ಲಾಸ್ ಪಾಠ ಓದ್ಕೊಂಡು, ನಾನು 10ನೇ ಕ್ಲಾಸ್ ಪಾಠ ಓದ್ತಾ ಇದ್ದೀನಿ, ಮೆಡಿಕಲ್ ಕಾಲೇಜ್ಗೆ ಹೋಗ್ಬಿಟ್ಟು, ಸರ್ ನನಗೆ ಮೆಡಿಕಲ್ ಕಾಲೇಜ್ ಪಾಠಗಳು ಬೇಡ, ನನಗೆ 10ನೇ ಕ್ಲಾಸ್ ಪಾಠಗಳನ್ನು ತಿಳಿಸ್ಕೊಡಿ, ಅಲ್ಲಿ ಆ ಪಾಠಗಳನ್ನು ಓದಿ ನಾನು ಬರೆದು ನಾನು ಡಾಕ್ಟರ್ ಆಗ್ತೀನಿ ಅಂದರೆ ಸಾಧ್ಯನಾ? ಎಂದಿಗೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಇರುವಂಥ ಪಾಠಗಳನ್ನು ನೀವು ಓದಿದ್ರೆ ಅಲ್ಲಿ ಡಾಕ್ಟರ್ ಫಲಿತಾಂಶ ಬರೋದಿಲ್ಲ. ಅದೇ ರೀತಿಯೇ ಲೋಕದಲ್ಲಿರುವ ವಿಷಯಗಳ ಬಗ್ಗೆ ನಾವು ಹೆಚ್ಚು ಮಹತ್ವ ಕೊಟ್ಟಾಗ, ಈ ಒಂದು ಜೀವವುಳ್ಳ ವಾಕ್ಯಗಳಿಂದ ಬೇರ್ಪಟ್ಟು ನಾವು ಲೋಕದ ವಿಷಯಗಳು, ಲೋಕದ ವ್ಯಕ್ತಿಗಳು, ಲೋಕದ ಪ್ರಾರ್ಥನೆಗಳು, ಲೋಕದ ಆಲೋಚನೆಗಳು, ಲೋಕದ ಚಿಂತೆಗಳಿಗೆ ನಾವು ಹೆಚ್ಚು ಮಹತ್ವ ಕೊಟ್ಟಾಗ, ಹೆಚ್ಚು ಸಮಯ ಕೊಟ್ಟಾಗ ನಾವು ಜೀವಿಸ್ತೀವಿ. ನಾವು ಜೀವಿಸ್ತೀವಿ, 100% ನಾವು ಜೀವಿಸ್ತೀವಿ, ಆದರೆ ಫಲಿತಾಂಶ ಸಿಗೋದಿಲ್ಲ. ಮರಣದ ನಂತರದ ಫಲಿತಾಂಶ ನಮಗೆ ಸಿಗೋದಿಲ್ಲ. ಮರಣದ ನಂತರದ ಫಲಿತಾಂಶ ಸಿಗಬೇಕು ಅಂತ ಹೇಳಿದ್ರೆ ಅದು ದೇವರ ಜೀವವುಳ್ಳ ವಾಕ್ಯಗಳಿಂದ ಮಾತ್ರ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಎಂದಿಗೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾನು ಹೇಳ್ತಲ್ಲ, ಪ್ರಭು ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಸಂತ ಯೋಹಾನನ ಬರೆದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನಾಡಿರುವ ಮಾತುಗಳು, ನೋಡಿ 6ನೇ ಅಧ್ಯಾಯ 63ನೇ ವಾಕ್ಯ. ಸಂತ ಯೋಹಾನನ ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 63ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಸಜೀವವನ್ನು ಕೊಡುವಂಥದ್ದು ದೇವರ ಆತ್ಮವೇ, ನರಮಾಂಸದಿಂದ ಏನೂ ಆಗೋದಿಲ್ಲ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿದೆ. ನರಮಾಂಸದಿಂದ ಜನಿಸಿದ ವ್ಯಕ್ತಿಗಳಾಗಲಿ, ನರಮಾಂಸದಿಂದ ನರಮಾಂಸದಿಂದ ತುಂಬಲ್ಪಟ್ಟಂಥ ವ್ಯಕ್ತಿಗಳು ನಿಮಗೆ ತಿಳಿಸಿಕೊಡುವಂತಹ ವಿಚಾರಗಳಿಂದಾಗಲಿ, ಅಂದರೆ ಲೌಕಿಕ ವಿಚಾರ, ಸ್ವರ್ಗದ ವಿಚಾರ ಬೇರೆ, ಲೋಕದ ವಿಚಾರ ಬೇರೆ. ಲೋಕದ ವಿಚಾರಗಳು ಅಂತ ಹೇಳಿದ್ರೆ ಹೀಗೆ ಮಾಡಿ ಹೀಗಾಗುತ್ತೆ, ಇದೇ ಥರ ಮಾಡಿ, ಈ ಥರ ಮಾಡಿ, ಈ ಥರ ಮಾಡಿ ಅಂತ ಅವರು ಇದರಲ್ಲಿ ಇಲ್ಲದೆ ಇರುವುದನ್ನು ಅವರು ನಿಮಗೆ ವಿವರಿಸ್ತಾ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತದೆ, ನರಮಾಂಸದಿಂದ ಏನೂ ಆಗದು. ಅನಂತರ ವಾಕ್ಯ ಮುಂದುವರಿಸಿ ಹೇಳ್ತಾರೆ, ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ, ದೇವರಾತ್ಮವನ್ನು ತರುತ್ತದೆ. ಜೀವದಾಯಕ, ನಿತ್ಯ ಜೀವ ನಮಗೆ ಬೇಕು ಅಂತ ಹೇಳಿದ್ರೆ, ಅಂದರೆ ಮೇಲಿನ ಬಹುಮಾನ ನಮಗೆ ಬೇಕು ಅಂತ ಹೇಳಿದ್ರೆ, ಅಂದರೆ ಸ್ವರ್ಗ ಸಾಮ್ರಾಜ್ಯ ನಮಗೆ ಬೇಕು ಅಂತ ಹೇಳಿದ್ರೆ ನಾವು ಇದರೊಂದಿಗೆ ಸಂಚರಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಅನೋಕ ವಾಕ್ಯ ಹೇಳುತ್ತೆ, ಬೈಬಲ್ ಹೇಳುತ್ತೆ, ಅನೋಕ ದೇವರೊಂದಿಗೆ ಸಂಚರಿಸ್ತಾ ಇದ್ರು ಅಂತ ಹೇಳುತ್ತೆ. ಪ್ರೈಸ್ ದಿ ಲಾರ್ಡ್. ಆದಿಕಾಂಡ 5ನೇ ಅಧ್ಯಾಯ ವಾಕ್ಯ 24. ಆದಿಕಾಂಡ 5ನೇ ಅಧ್ಯಾಯ ವಾಕ್ಯ 24ರಲ್ಲಿ ಅಲ್ಲಿ ವಾಕ್ಯ ಹೇಳುತ್ತೆ, ಹನೋಕ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇದ್ದಾಗ ದೇವರು ಆತನನ್ನು ಕರೆದುಕೊಂಡ ಕಾರಣ ಆತನು ಕಣ್ಮರೆಯಾದನು. ಪ್ರೈಸ್ ದಿ ಲಾರ್ಡ್. ನಾವು ದೇವರೊಂದಿಗೆ ಅನ್ಯೋನ್ಯವಾಗಿದ್ದಾಗ ಮಾತ್ರ, ದೇವರು ಅಂದರೆ ಯಾವುದು? ದೇವರು ಇಲ್ಲಿದ್ದಾರೆ. ಅವರಾಡಿದ ಮಾತುಗಳು. ಪ್ರೈಸ್ ದಿ ಲಾರ್ಡ್. ಸಂತ ಯೋಹಾನರು ಬರೆದ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ನಾನು ದೇವರು ಅನ್ನೋದಕ್ಕೆ ಒಂದು ವಿವರಣೆ ಕೊಡ್ತಾ ಇದ್ದೀನಿ. ದೇವರು ಎಂಬ ಆ ಒಂದು ವಾಕ್ಯಕ್ಕೆ ಯೋಹಾನನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 1ನೇ ವಾಕ್ಯ 1-2ರಲ್ಲಿ ನಾವು ನೋಡ್ತೀವಿ. ಅಲ್ಲಿ ಹೇಳ್ತಾರೆ, ಆದಿಯಲ್ಲಿ
ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗಿದ್ದರು. ಆ ದಿವ್ಯವಾಣಿ ಈಗ ನಮ್ಮ ಕೈಯಲ್ಲೂ ಇದೆ. ಆ ದಿವ್ಯವಾಣಿ ನನ್ನ ಕೈಯಲ್ಲೂ ಇದೆ, ನಿಮ್ಮ ಕೈಯಲ್ಲೂ ಇರಲೇಬೇಕು. ಪ್ರೈಸ್ ದಿ ಲಾರ್ಡ್. ಮೇಲಣ ಲೋಕದ ಬಹುಮಾನ ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಇದರಿಂದ ಮಾತ್ರ ಸಾಧ್ಯ. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳಿ ಆಯಿತು. ಸಂತ ಯೋಹಾನರು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 63ನೇ ವಾಕ್ಯದಲ್ಲಿ, ನಾನು ಆಡುವ ಮಾತುಗಳಿಂದ ಮಾತ್ರ ನೀವು ಸಜ್ಜೀವವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನಕ್ಕೆ ಅವರು ಮೇಲಣ ಲೋಕದ ಬಹುಮಾನವನ್ನು ಪಡ್ಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಈ ಮೇಲಿನ ಬಹುಮಾನವನ್ನು ನಾವು ಹೊಂದಿಕೊಳ್ಳದೆ ಹೋದರೆ ನಾವು ನರಕದ ಪಾಲಾಗ್ತೀವಿ. ನಮಗಿನ್ನೂ ಅರಿವೇ ಆಗ್ತಾ ಇಲ್ಲ. ನಾವು ಮರಣ ಹೊಂದಿದ ಮೇಲೆ ನೆಕ್ಸ್ಟ್ ಏನಾಗ್ಬೋದು? ಮರಣ ಹೊಂದಿದ ಮೇಲೆ ಮರಣದ ನಂತರದ ಜೀವನ ಏನು? ನಾವು ಇದೇ ಥರನೇ ಲೋಕದಲ್ಲಿ ಇರುವ ರೀತಿಯೇ ಇರಲಿಕ್ಕೆ ಸಾಧ್ಯನಾ? ಎಂದಿಗೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ವಾಕ್ಯದಲ್ಲಿ ನಾವು ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದೋ ಏನು ವಾಕ್ಯ? 2 ಕೊರಿಂಥಿ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ 2 ಕೊರಿಂಥಿ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೀಗೆಂದು ಬರೆಯಲ್ಪಟ್ಟಿದೆ, ನಾವು ಎಲ್ಲರೂ ನ್ಯಾಯ ತೀರ್ಪಿಗಾಗಿ ಕ್ರಿಸ್ತ ಯೇಸುವಿನ ಮುಂದೆ ನಿಲ್ಲಲೇಬೇಕು. ನೋಡಿ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನಾವೆಲ್ಲರೂ ಮರಣ ಹೊಂದಿದ ಮೇಲೆ ನ್ಯಾಯ ತೀರ್ಪಿಗಾಗಿ ಪ್ರಭು ಯೇಸು ಕ್ರಿಸ್ತರ ಮುಂದೆ ನಿಲ್ಲಬೇಕು ಅಂತ ಬೈಬಲ್ ಹೇಳ್ತಾ ಇದೆ. ವಾಕ್ಯದಲ್ಲಿ ಇದೆ ನೋಡಿ, ನಾವೆಲ್ಲರೂ ಪ್ರಭು ಯೇಸು ಕ್ರಿಸ್ತರ ಮುಂದೆ ನಾವು ನಿಲ್ಲಬೇಕು. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಹೇಳ್ತಾರೆ, ಪ್ರತಿಯೊಬ್ಬನು ತನ್ನ ದೈಹಿಕ ಜೀವನದಲ್ಲಿ ಮಾಡಿದ ಪಾಪ ಪುಣ್ಯ ಕಾರ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಅವನು ಪಡೆಯಬೇಕು. ಪ್ರೈಸ್ ದಿ ಲಾರ್ಡ್. ಆ ಮೇಲಿನ ಲೋಕದ ಬಹುಮಾನವನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವರು ಪ್ರಭು ಯೇಸು ಕ್ರಿಸ್ತರ ಮುಖಾಂತರ, ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ. ಹಾಗಾದ್ರೆ ನನ್ನ ಜೀವನ ಇವತ್ತಿನವರೆಗೂ ಯಾರ ಮುಖಾಂತರ ಸ್ವರ್ಗವನ್ನು ನೋಡ್ತಾ ಇದೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೋಡಿ, ವಾಕ್ಯ ಹೇಳ್ತಾ ಇದೆ, ಬೈಬಲ್ ಹೇಳ್ತಾ ಇದೆ, ಮೋಶೆಯ ಧರ್ಮಶಾಸ್ತ್ರ, ಪ್ರವಾದಿಗಳು, ಸಂತರುಗಳು ಇವರನ್ನ ಅನುಸರಿಸಿಕೊಂಡು ನಾವು ದೇವರ ರಾಜ್ಯದ ಕಡೆ ನೋಡಬೇಕೇ ಹೊರತು ಅವರ ಮುಖಾಂತರ ಅಲ್ಲ. ಮುಖಾಂತರ ಅನ್ನೋದಕ್ಕೂ ಅನುಸರಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮುಖಾಂತರ ಒಬ್ಬರಿಂದ ಮಾತ್ರ ಸಾಧ್ಯ, ಅದು ಕ್ರಿಸ್ತ ಯೇಸುವಿನ ಮುಖಾಂತರ. ಸಂತರುಗಳು, ಪ್ರವಾದಿಗಳು, ಮೋಶೆ ಮತ್ತೆ ಪರಿಶುದ್ಧ ಜೀವನ ಜೀವಿಸಿದವರು ಅವರ ಆದರ್ಶಗಳನ್ನು ಅನುಸರಿಸೋದು ಬೇರೆ, ಮುಖಾಂತರ ಬೇರೆ. ಅವರ ಆದರ್ಶಗಳನ್ನು ಅನುಸರಿಸಿಕೊಂಡು, ಉದಾಹರಣೆಗೆ ಮಾತೆ ಮರಿಯಮ್ಮನವರು ಯಾವ ರೀತಿ ಜೀವಿಸಿದ್ರು ಅದರ ಬಗ್ಗೆ ನಾವು ಚಿಂತೆ ಮಾಡಬೇಕು. ಸಮಯ ಕೊಟ್ಟಿದ್ದಾರೆ ದೇವರು, 24 ಗಂಟೆ ಸಮಯ ಕೊಟ್ಟಿದ್ದಾರೆ. 24 ಗಂಟೆಗಳಲ್ಲಿ ದೇವರು ನಮಗೆ ಕೊಟ್ಟಂತಹ ಆ 24 ಗಂಟೆಗಳಲ್ಲಿ ಕಾಣಿಕೆಯಾಗಿ ನಾವು 2 ಗಂಟೆ 24 ನಿಮಿಷ ನಾವು ದೇವರಿಗಾಗಿಯೇ ಮುಡಿಪಾಗಿಡಬೇಕು. ಇಟ್ಟಿದ್ದೀವಾ? ಪ್ರತಿದಿನ ಪ್ರತಿ ಕ್ಷಣ ದೇವರು ನಮಗೆ ಏನು ಕೊಟ್ಟಿದ್ರು ಅದರಲ್ಲಿ ನಾವು ಅವರಿಗೆ ಕಾಣಿಕೆಯಾಗಿ ನಾವು ನೀಡಬೇಕು. ಪ್ರೈಸ್ ದಿ ಲಾರ್ಡ್. 2 ಗಂಟೆ 24 ನಿಮಿಷದಲ್ಲಿ ನಾವು ಮಾತೆ ಮರಿಯಮ್ಮನವರ ಬಗ್ಗೆ ಧ್ಯಾನಿಸಿದ್ರೆ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಬೋದು. ಅವರಂತೆ ನಾವು ಜೀವಿಸಬೇಕು. ಅವರು ಕೂಡ, ಮಾತೆ ಮರಿಯಮ್ಮನವರು ಕೂಡ, ಲೂಕನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. 2ನೇ ಅಧ್ಯಾಯ 39ನೇ ವಾಕ್ಯ, ಸರ್ವೇಶ್ವರ ಸ್ವಾಮಿಯ ಧರ್ಮಶಾಸ್ತ್ರಕ್ಕನುಸಾರ ಎಲ್ಲ ವಿಧಿಗಳನ್ನು ನೆರವೇರಿಸಿದ ಮೇಲೆ ಜೋಸೆಫ್ ಮತ್ತು ಮರಿಯಳು, ಇಲ್ಲಿ ಬರೆಯಲ್ಪಟ್ಟಿದೆ, ಮಾತೆ ಮರಿಯಮ್ಮನವರು ಹಾಗೂ ಸಂತ ಜೋಸೆಫರು ಸರ್ವೇಶ್ವರ ಸ್ವಾಮಿಯ ವಿಧಿ ನಿಯಮಗಳು ಅಂದ್ರೆ ಧರ್ಮಶಾಸ್ತ್ರ, ಈ ಧರ್ಮಶಾಸ್ತ್ರವನ್ನ ಅನುಸರಿಸಿದ್ರು ಅಂತ ಬೈಬಲ್ ಹೇಳ್ತಾ ಇದೆ. ಈಗ ಮಾತೆ ಮರಿಯಮ್ಮನವರು ಧರ್ಮಶಾಸ್ತ್ರವನ್ನು ಅನುಸರಿಸಿದ್ರು, ನಾವು ಅನುಸರಿಸ್ತಾ ಇದೀವ? ಒಂದೊಂದೇ ಪ್ರಶ್ನೆಗಳನ್ನು ಬರ್ಕೊಳ್ತಾ ಹೋಗಿ, ಒಂದು ಪುಸ್ತಕದಲ್ಲಿ ಬರ್ಕೊಳ್ತಾ ಹೋಗಿ, ಮಾತೆ ಮರಿಯಮ್ಮನವರ ಬಗ್ಗೆನೇ ಧ್ಯಾನ ಮಾಡಿ. 1 ವಾರ ಅಲ್ಲ, 1
ತಿಂಗಳು ಮಾತೆ ಮರಿಯಮ್ಮನ ಬಗ್ಗೆ ಧ್ಯಾನ ಮಾಡಿ ಅವರ ಇತಿಹಾಸವನ್ನು ತೆಗಿತಾ ಹೋಗಿ ಅವರ ತಂದೆ ತಾಯಿಗಳು ಯಾರು, ಅವರ ತಂದೆ ತಾಯಿಗಳ ಜೀವನ ಹೇಗಿತ್ತು, ಅವರ ತಂದೆ ತಾಯಿಗಳು ಯಾವ ರೀತಿ ಜೀವಿಸ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಮಾತೆ ಮರಿಯಮ್ಮನವರ ಬಗ್ಗೆ ಬೈಬಲಲ್ಲೂ ಬರೆಯಲ್ಪಟ್ಟಿದೆ, ಅದೇ ರೀತಿ ಕುರಾನ್ ಪುಸ್ತಕದಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಕುರಾನ್ ಪುಸ್ತಕದಲ್ಲಿ ಅಲ್ಲೂ ಕೂಡ ಬರೆಯಲ್ಪಟ್ಟಿದೆ. ಆ ವಿಷಯಗಳನ್ನು ನೀವು ಸಂಗ್ರಹಿಸಿಕೊಳ್ಳಿ. ಮಾತೆ ಮರಿಯಮ್ಮನವರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಸರ್ವೇಶ್ವರ ಸ್ವಾಮಿಯ ಧರ್ಮಶಾಸ್ತ್ರವನ್ನು ಮಾತೆ ಮರಿಯಮ್ಮನವರು ಹಾಗೂ ಸಂತ ಜೋಸೆಫರು ಆ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಅನುಸರಿಸ್ತಾ ಇದ್ರು ಅಂತ ಬೈಬಲ್ ಹೇಳ್ತಾ ಇದೆ. ನಾವು ಅನುಸರಿಸ್ತಾ ಇದ್ದೀವ? ಪ್ರೈಸ್ ದಿ ಲಾರ್ಡ್. ಈ ಒಂದು ಬೈಬಲ್ನ ಓದ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಈ ಒಂದು ಬೈಬಲನ್ನು ತೆರೀಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಒಂದು ಬೈಬಲಲ್ಲಿರೋ ಒಂದು ವಾಕ್ಯವನ್ನು ಓದಲಿಕ್ಕೆ ನಮಗೆ ಸಮಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಹೇಳೋದು, ಅವರ ಆದರ್ಶಗಳನ್ನು ನಾವು ಅನುಸರಿಸಬೇಕು. ಅವರ ಆದರ್ಶಗಳನ್ನು ಅನುಸರಿಸುವಾಗ ಅವರ ಆದರ್ಶಗಳು ನೇರವಾಗಿ ಪ್ರಭು ಯೇಸು ಕ್ರಿಸ್ತರ ಬಳಿಗೆ ತಂದು ನಿಲ್ಲಿಸುತ್ತೆ. ನೀವು ಯಾವುದೇ ಸಂತರುಗಳನ್ನು ನೀವು ನೋಡಿ, ಅವರ ಜೀವನದ ಚರಿತ್ರೆ ನೀವು ಓದ್ತಾ ಬನ್ನಿ. ಎಲ್ಲ ಸಂತರುಗಳ ಆದರ್ಶಗಳು ಪ್ರಭು ಯೇಸು ಕ್ರಿಸ್ತರ ಬಳಿಗೆ ಬಂದು ನಿಂತ್ಕೊಳ್ಳುತ್ತೆ. ಅವರ ಮುಖಾಂತರ ಅವರು ದೇವರ ರಾಜ್ಯ ಸೇರ್ತಾರೆ. ಪ್ರೈಸ್ ದಿ ಲಾರ್ಡ್. ಅವರೇನು ವ್ಯತ್ಯಾಸವಾಗಿ ಏನು ಅವರು ಜೀವಿಸಲಿಲ್ಲ, ಅವರು ಜೀವಿಸಿದ್ದೇ. ಪ್ರೈಸ್ ದಿ ಲಾರ್ಡ್. ಮಾತೆ ಮರಿಯಮ್ಮನವರು ಸಂತ ಜೋಸೆಫರು ಧರ್ಮಶಾಸ್ತ್ರವನ್ನು ಅನುಸರಿಸಿದ್ರು. ನಾವು ನಮ್ಮ ಮಕ್ಕಳು ಅನುಸರಿಸ್ತಾ ಇದ್ದೀವ? ಪ್ರಶ್ನೆ ಹಾಕ್ಕೊಳ್ಳಿ, ಬರ್ಕೊಳ್ಳಿ. ಅಲ್ಲಿ ಉತ್ತರ ನೀವೇ ಬರೀರಿ. ಯಾಕಂದ್ರೆ ನಿಮಗೆ ಗೊತ್ತಿರೋದು ನಾವು ಅನುಸರಿಸ್ತಾ ಇದ್ದೀವ ಇಲ್ವಾ. ಇಲ್ಲ ಅಂತ ಹೇಳಿದ್ರೆ ಇದನ್ನ ಮುಚ್ಚಿಟ್ಟಿದ್ದೀವ, ಇಲ್ಲ ಇದನ್ನ ಮುಚ್ಚಿ ಇಲ್ಲಾದ್ರೂ ಮೇಲ್ಗಡೆ ಇಟ್ಟಿದ್ದೀವ, ಮೇಲ್ಗಡೆ ಎಲ್ಲ ಕಬೋರ್ಡ್ ಇಟ್ಟಿದ್ದೀವ, ಅಥವಾ ಇದ್ರೊಳಗಡೆ ಕರೆಂಟ್ ಬಿಲ್ಲು, ದುಡ್ಡು ಅಥವಾ ಬೇರೆ ಬೇರೆ ಇಂಪಾರ್ಟೆಂಟ್ ಏನಾದ್ರು ವಿಷಯಗಳಿದ್ರೆ ಇದನ್ನ ಇಲ್ಲಿಟ್ಟಿದ್ದೀವ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವಾಗ ಸರ್ವೇಶ್ವರ ಸ್ವಾಮಿಯ ಧರ್ಮಶಾಸ್ತ್ರದ ವಿಧಿ ನಿಯಮಗಳನ್ನು ಮಾತೆ ಮರಿಯಮ್ಮನವರು ಹಾಗೂ ಸಂತ ಜೋಸೆಫರು ನೆರವೇರಿಸಿದ್ರು, ಅವರಿಗೆ ಸತ್ಯ ಅರಿವಾಯಿತು. ಅವರಿಗೆ ಸತ್ಯದ ಅರಿವಾಯಿತು. ದೇವರು ಅವರೊಂದಿಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ನಾವೇನು ಮಾಡ್ತಾ ಇದ್ದೀವಿ? ದೇವರು ಮಾತನಾಡೋದನ್ನ ಸೈಡ್ಗೆ ಇಟ್ಟಿದ್ದೀವಿ. ಲೋಕದ ವ್ಯಕ್ತಿಗಳು ಏನೇನು ತಿಳಿಸ್ಕೊಡ್ತಾ ಇದ್ದಾರೋ ಅವರ ಮಾತಿಗೆ ಹೆಚ್ಚು ಮಹತ್ವವನ್ನು ನಾವು ನೀಡ್ತಾ ಇದ್ದೀವಿ, ಹೆಚ್ಚು ಸಮಯವನ್ನು ನೀಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಅದಕ್ಕೆ ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಅಭಿವೃದ್ಧಿ ಇಲ್ಲ, ಸಮೃದ್ಧಿ ಇಲ್ಲ, ಮಾಡುವ ಕೆಲಸದಲ್ಲಿ ಜಯ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾವ ಕುಟುಂಬದಲ್ಲಿ ಯೇಸು ಇಲ್ವೋ, ಯಾವ ಕುಟುಂಬದಲ್ಲಿ ಪ್ರಭು ಯೇಸು ಕ್ರಿಸ್ತರು ಇರೋದಿಲ್ವೋ, ಅಲ್ಲಿ ನರಕ ಇರುತ್ತೆ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ ಅದನ್ನೇ. ಯಾವ ಕುಟುಂಬದಲ್ಲಿ ಯೇಸು ಸ್ವಾಮಿ ಇಲ್ವೋ ಅಲ್ಲಿ ನರಕ ಇರುತ್ತೆ. ಯಾವ ಕುಟುಂಬದಲ್ಲಿ ಯೇಸು ಸ್ವಾಮಿ ಇರ್ತಾರೋ ಅಲ್ಲಿ ಸ್ವರ್ಗ ಇರುತ್ತೆ. ನಾವು ಏನೇ ವಿಷಯ ಹೇಳಿದ್ರು ಆಗಲ್ಲ, ಟೈಮ್ ಇಲ್ಲ, ಅಲ್ಲಿಗೋಗ್ಬೇಕು, ಎಲ್ಲಿಗೋಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳ್ತಾ ಇರ್ತೀವಿ ಹೊರತು ಯಾವತ್ತಾದರೂ ನಾವು ಯೋಚನೆ ಮಾಡಿದೀವ, ಅಯ್ಯೋ ನಮ್ಮ ಮೂರ್ಖತನದಿಂದ ನನ್ನ ಎಲ್ಲ ಸಮಯವನ್ನು ನಾನು ನಾಶ ಮಾಡ್ಕೊಳ್ತಾ ಇದ್ದೀನಿ. ದೇವರು ಕೊಟ್ಟಂತಹ ಒಂದು 50 ವರ್ಷನೋ 60 ವರ್ಷನೋ ಇರ್ಬೋದು, ಆ ಸಮಯವನ್ನು ನಾನು ನಾಶ ಮಾಡ್ಕೊಳ್ತಾ ಇದ್ದೀನಿ. ನಾನು ಮರಣ ಹೊಂದಿದ ಮೇಲೆ ನಾನು ಯಾವ ಕಾರಣನೂ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ 2 ಕೊರಿಂಥಿ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾನು ಪ್ರಭು ಯೇಸು ಕ್ರಿಸ್ತರ ಮುಂದೆ ನ್ಯಾಯ ತೀರ್ಪಿಗೆ ನಿಲ್ಲಲೇಬೇಕು. ಅದಾದ ಮೇಲೆ ನನ್ನ ದೈಹಿಕ ಜೀವನದಲ್ಲಿ ನಾನು ಮಾಡಿದ ಪಾಪ ಪುಣ್ಯ ಕಾರ್ಯಗಳ ನಿಮಿತ್ತ ನನಗೆ ಪ್ರತಿಫಲ ಸಿಗುತ್ತೆ, ರಿಸಲ್ಟ್ ಬರುತ್ತೆ, ಫಲಿತಾಂಶ ಸಿಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದೀವ? ಮುನ್ನೆಚ್ಚರಿಕೆಯಾಗಿ ದೇವರು ನಮಗೆ ಸತ್ಯದ ಮಾರ್ಗಕ್ಕೆ ಹೋಗ್ಲಿಕ್ಕೆ ಬೇಕಾದಂತಹ ಬ್ಲೂ ಪ್ರಿಂಟ್ ನಕ್ಷೆಯನ್ನು ನಮ್ಮ ಕೈ ಕೊಟ್ಟಿದ್ದಾರೆ. ಪರಲೋಕ ರಾಜ್ಯ ನೀವು ಸೇರಬೇಕು ಅಂತ ಹೇಳಿದ್ರೆ ಇದರ ಮುಖಾಂತರ ಅವರ ಜೀವವುಳ್ಳ ವಾಕ್ಯಗಳ ಮುಖಾಂತರ ಮಾತ್ರ ಅಂತ ನಮಗೆ ಮಾತೆ ಮರಿಯಮ್ಮನವರು ಕೂಡ ತೋರಿಸ್ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆದರೆ ನಾವೇನು ಮಾಡ್ತೀವಿ, ಇದನ್ನ ನಾವು ಸೈಡ್ಗೆ ಇಡ್ತೀವಿ. ಲೋಕದ ವ್ಯಕ್ತಿ ಏನು ಹೇಳಿದಾರೋ ಅದನ್ನ ನಾವು ಹೆಚ್ಚು ಮಹತ್ವ ಕೊಟ್ಟು ಅದನ್ನು ಪಾಲಿಸ್ತೀವಿ.
ಮಹತ್ವ ಕೊಟ್ಟು ನಾವು ಪಾಲಿಸ್ತೀವಿ. ಧರ್ಮಸಭೆನೂ ಅದೇ ಹೇಳ್ತಾ ಇದೆ. ಧರ್ಮಸಭೆನೂ ದೇವರ ಜೀವವುಳ್ಳ ವಾಕ್ಯಗಳಿಗೆ ನೀವು ಮಹತ್ವ ಕೊಡಿ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನಕ್ಕೆ ದೇವರು ಮೇಲಿನ ಲೋಕದ ಬಹುಮಾನವನ್ನ ಗಳಿಸಲೇಬೇಕು, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಅದನ್ನು ಪಡ್ಕೊಳ್ಳೇಬೇಕು ಅಂತ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬಲವಾದ ಒಂದು ಕಾರಣ ಇದೆ. ಏನಕ್ಕೆ ಅಂತಂದ್ರೆ ನಾವು ನರಕದ ಪಾಲಾಗಬಾರ್ದು ಅಂತ. ನರಕದ ಪಾಲಾಗಬಾರ್ದು. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಾರೆ. ಈ ಲೋಕದಲ್ಲಿ, ಈ ಭೂಮಿಯಲ್ಲಿ ಪ್ರಭು ಯೇಸು ಕ್ರಿಸ್ತರ ಹಾಗೆ ನಿಮ್ಮನ್ನು ಪ್ರೀತಿಸುವವರು ಒಬ್ಬರೂ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 4ನೇ ಅಧ್ಯಾಯ ವಾಕ್ಯ 12 ನಾವು ಓದ್ತೀವಿ, ಈ ದರಿಯಲ್ಲಿ ಯೇಸು ಕ್ರಿಸ್ತರ ನಾಮದಿಂದ ಮುಖಾಂತರ ಜೀವೋದ್ಧಾರ ಹೊಂದ್ಕೊಳ್ಬೇಕೇ ಹೊರತು ಬೇರೆ ಯಾವ ನಾಮದಿಂದಲೂ ಅಲ್ಲ. ನಾವು ಮೇಲಿನ ಬಹುಮಾನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ. ಯೇಸುವನ್ನ ಅಗಲಿದಾಗ, ನಾವು ನಮ್ಮ ಕುಟುಂಬದಲ್ಲಿ ಯೇಸು ಸ್ವಾಮಿಗೆ ಸ್ಥಳ ಕೊಡಲಿಲ್ಲ, ನಮ್ಮ ಹೃದಯದಲ್ಲಿ ಸ್ಥಳ ಕೊಡಲಿಲ್ಲ ಅಂತ ಹೇಳಿದಾಗ ನಾವು ನರಕದ ಪಾಲಾಗ್ತೀವಿ. ಪಾಲಾಗ್ತೀವಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬಂದು ನಿತ್ಯ ಜೀವ, ಇದು ಸ್ವರ್ಗ ಸಾಮ್ರಾಜ್ಯ ಯಾವಾಗಲೂ ಅಷ್ಟೇ ನಿತ್ಯ ಜೀವ ಅಂದ್ರೆ ದೇವರು ವಾಸಿಸುವ ಸ್ಥಳ. ಯಾವುದು? ಸ್ವರ್ಗ. ಇಲ್ಲಿ ಶಾಂತಿ, ಸಮಾಧಾನ, ಸ್ತುತಿ, ಆರಾಧನೆ, ಇಷ್ಟು ಮಾತ್ರ ಇರುತ್ತೆ ಇಲ್ಲಿ. ನೋಡಿ, ಪ್ರೈಸ್ ದಿ ಲಾರ್ಡ್, ಇಷ್ಟು ಮಾತ್ರ ಇರುತ್ತೆ ಇಲ್ಲಿ, ಬೇರೆ ಏನಿರೋದಿಲ್ಲ. ಸ್ತುತಿ, ಸಮಾಧಾನ, ಸ್ತುತಿ, ಆರಾಧನೆ ಎಲ್ಲಿ? ಸ್ವರ್ಗದಲ್ಲಿ. ಇನ್ ಕೇಸ್ ನಾವು ಈ ಲೋಕದಲ್ಲಿ ಸತ್ಯವನ್ನು ಅರಿತುಕೊಂಡು ಸತ್ಯದ ಮಾರ್ಗದಲ್ಲಿ ಜೀವಿಸಿ ಮಾತೆ ಮರಿಯಮ್ಮನವರಂತೆ ಹಾಗೂ ಸಂತ ಜೋಸೆಫರಂತೆ ಸರ್ವೇಶ್ವರ ಸ್ವಾಮಿಯ ಧರ್ಮಶಾಸ್ತ್ರದ ಎಲ್ಲ ವಿಧಿ ನಿಯಮಗಳನ್ನು ಅನುಸರಿಸಿಕೊಂಡು ಇದರಂತೆ ನಾವು ಜೀವಿಸ್ತಾ ಹೋದರೆ ಖಂಡಿತವಾಗ್ಲೂ ನಾವು ಮೇಲನ್ನ ಬಹುಮಾನವನ್ನು ಪಡ್ಕೊಳ್ತೀವಿ. ಅಂದರೆ ನಿತ್ಯ ಜೀವನ ನಾವು ಹೊಂದ್ಕೊಳ್ತೀವಿ. ನಿತ್ಯ ಜೀವ ಅಂತ ಹೇಳಿದ್ರೆ ದೇವರು ವಾಸಿಸುವ ಸ್ಥಳ. ಆ ದೇವರು ವಾಸಿಸುವ ಸ್ಥಳದಲ್ಲಿ ನಮಗೆ ಶಾಂತಿ, ಸಮಾಧಾನ, ಸ್ತುತಿ, ಆರಾಧನೆ, ಈ ಎಲ್ಲ ಆಶೀರ್ವಾದಗಳು ನಮಗೆ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ನಾವು ಇಲ್ಲಿಗೆ ಬರಬೇಕು ಅಂತ ದೇವ್ರು ಬಯಸೋದು. ನೀವು ಇಲ್ಲಿರಬೇಕು, ಯಾವಾಗಲೂ ನೀವು ಇಲ್ಲಿರಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಇಲ್ಲಿಲ್ಲ ಅಂತ ಹೇಳಿದ್ರೆ, ನೀವು ಈ ಸ್ಥಳದಲ್ಲಿ ಹೋಗಲಿಲ್ಲ ಅಂತ ಹೇಳಿದ್ರೆ ನೀವು ಎಲ್ಲೋಗ್ತೀವಿ? ನಾವು ನರಕಕ್ಕೆ ಹೋಗ್ತೀವಿ. ನರಕಕ್ಕೆ ಯಾಕೆ ಹೋಗಬಾರದು ಅಂತ ಹೇಳಿದ್ರೆ ಇದು ಸೈತಾನನಿಗಾಗಿ, ಸೈತಾನನ ಸ್ಥಳ ನರಕ. ಪ್ರೈಸ್ ದಿ ಲಾರ್ಡ್. ಸೈತಾನನ ಸ್ಥಳ. ಇಲ್ಲಿ ಬೈಬಲಲ್ಲಿ ಕೆಲವು ವಿಷಯಗಳನ್ನ ದೇವರು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತಾರೆ. ಕೆಲವು ವಾಕ್ಯಗಳ ಮುಖಾಂತರ ಇಲ್ಲಿಗೆ ಯಾಕೆ ನೀವು ಹೋಗ್ಬಾರ್ದು, ಇಲ್ಲಿ ಯಾಕೆ ಹೋಗ್ಬಾರ್ದು ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಮತ್ತಾಯನು ಬರೆದ ಶುಭ ಸಂದೇಶ 25ನೇ ಅಧ್ಯಾಯ 46ನೇ ವಾಕ್ಯ. ಮತ್ತಾಯ 25ನೇ ಅಧ್ಯಾಯ 46ನೇ ವಾಕ್ಯ. ಸಂತ ಮತ್ತಾಯನು ಬರೆದ ಶುಭ ಸಂದೇಶ 25ನೇ ಅಧ್ಯಾಯ ವಾಕ್ಯ 46ರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಈ ದುರ್ಜನರು ನಿತ್ಯ ಶಿಕ್ಷೆಗೆ ಓಕೆ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈ ದುರ್ಜನರು ನಿತ್ಯ ಶಿಕ್ಷೆಗೂ ಆ ಸಜ್ಜನರು ನಿತ್ಯ ಜೀವಕ್ಕೂ ಹೋಗುವರು ಎಂದು ಹೇಳಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ ನೋಡಿ, ನಿತ್ಯ ಶಿಕ್ಷೆ. ಇಲ್ಲಿ ಈ ಸೈತಾನನ ಸ್ಥಳ ಇದೆಯಲ್ಲ, ಅದು ನಿತ್ಯ ಶಿಕ್ಷೆಯನ್ನು ನೀಡುವಂಥ ಸ್ಥಳ. ಇಲ್ಲಿ ತರ ಇಲ್ಲ, ಶಾಂತಿ, ಸಮಾಧಾನ, ಸ್ತುತಿ, ಆರಾಧನೆ ಅನ್ನೋ ಥರ ಇಲ್ಲ. ಇಲ್ಲಿ ನಿತ್ಯ ಶಿಕ್ಷೆ. ಕೆಲವು ಕುಟುಂಬಗಳು ನೋಡಿ, ಸೈತಾನನಿಗೆ ಒಪ್ಪಿಸಿಕೊಟ್ಟಾಗ ಆ ಕುಟುಂಬದಲ್ಲಿ ಯಾವ ವ್ಯಕ್ತಿಗಳು ಅಂದರೆ ಯಾವ ಕುಟುಂಬದವರು ಸೈತಾನನಿಗೆ ತಮ್ಮ ವಾಸಸ್ಥಳವನ್ನು ಬಿಟ್ಟು ಕೊಡ್ತಾರೋ ಅಲ್ಲಿ ನೋಡಿ ಯಾವಾಗಲೂ ನಿತ್ಯ ಶಿಕ್ಷೆ, ಅರ್ಚಾಟ, ಕೂಗಾಟ, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ,
ದುಃಖ, ವೇದನೆ, ಚಿಂತೆ, ಬಾಧೆ, ಕೊರತೆಗಳು ಜಾಸ್ತಿ, ಕೊರತೆಗಳು, ರೋಗಗಳು, ಪ್ರೈಸ್ ದ ಲಾರ್ಡ್. ಇನ್ನೂ ಏನು ಹೇಳ್ತಾರೆ, ಆಲೋಚನೆಗೆ ಮೀರಿದಂಥ ಕಾರ್ಯಗಳು ಇಲ್ಲಿ ನಡೀತಾ ಇರುತ್ತೆ. ಯಾಕಂದರೆ ಅಲ್ಲಿ ವಾಕ್ಯ ಹೇಳುತ್ತೆ ನಿತ್ಯ ಶಿಕ್ಷೆ, ನಿತ್ಯ ಶಿಕ್ಷೆ. ಪ್ರೈಸ್ ದ ಲಾರ್ಡ್. ಕೆಲವು ಜನ ಏನು ಮಾಡ್ತಾರೆ ಅಂದರೆ ತಮ್ಮ ಜೀವನದ ಸಮಯದಲ್ಲೇ ಸೈತಾನನಿಗೆ ತನ್ನ ಕುಟುಂಬವನ್ನು ಬಿಟ್ಕೊಟ್ಬಿಡ್ತಾರೆ. ಪ್ರೈಸ್ ದ ಲಾರ್ಡ್. ನಾನು ಪ್ರಾರಂಭದಲ್ಲಿ ಹೇಳಿದೆ, ಯೇಸು ಸ್ವಾಮಿ ಯಾವ ಕುಟುಂಬದಲ್ಲಿ ಇರ್ತಾರೋ ಅಲ್ಲಿ ಶಾಂತಿ, ಸಮಾಧಾನ, ಸ್ತುತಿ, ಆರಾಧನೆ ಇರುತ್ತೆ. ಯಾವ ಕುಟುಂಬದಲ್ಲಿ ಯೇಸು ಸ್ವಾಮಿ ಇರ್ತಾರೋ ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಸ್ತುತಿ, ಆರಾಧನೆ ಇರುತ್ತೆ. ಯಾವ ಕುಟುಂಬದಲ್ಲಿ ಯೇಸು ಸ್ವಾಮಿ ಇರೋದಿಲ್ವೋ, ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ 46ನೇ ವಾಕ್ಯಗಳ ಪ್ರಕಾರ ನಿತ್ಯ ಶಿಕ್ಷೆ. ಪ್ರೈಸ್ ದ ಲಾರ್ಡ್. ನಿತ್ಯ ಶಿಕ್ಷೆ. ಹೊಲಸು ಮಾತುಗಳು, ಕೆಟ್ಟ ಮಾತುಗಳು, ಅಮ್ಮ ಮಗಳು, ಮೊಮ್ಮಗಳು, ಅಥವಾ ಮಗ, ಅಪ್ಪ, ಅಣ್ಣ, ತಂಗಿ, ಮತ್ತು ಸಂಬಂಧಿಕರು, ಅತ್ತೆ, ಸೊಸೆ ಎಲ್ಲ, ಪ್ರೈಸ್ ದ ಲಾರ್ಡ್, ಹೊಡೆದಾಟ, ಬಡದಾಟಗಳು, ಶಿಕ್ಷೆಗಳನ್ನು ಬರ ಮಾಡಿಕೊಳ್ಳೋದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಾದಮೇಲೆ ಹೇಳ್ತಾರೆ ಅದೇ ಮತ್ತಾಯನ ಬರೆದ ಶುಭ ಸಂದೇಶ, ಮತ್ತಾಯ 25ನೇ ಅಧ್ಯಾಯ ವಾಕ್ಯ 41. ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ 41. ಅನಂತರ ಆತನು ತನ್ನ ಎಡಗಡೆ ಇರುವವರನ್ನು ನೋಡಿ, ಶಾಪಗ್ರಸ್ತರೇ, ನನ್ನಿಂದ ತೊಲಗಿರಿ, ಪಿಶಾಚಿಗೂ ಅವನ ದೂತನಿಗೂ ಸಿದ್ಧ ಮಾಡಿರುವ ಆರದ ಬೆಂಕಿಗೆ ಬೀಳಿರಿ. ಪ್ರೈಸ್ ದ ಲಾರ್ಡ್. ಅಯ್ಯೋ ದೇವರೇ, ಆರದ ಬೆಂಕಿಗೆ ಹೋಗಿ ಬೀಳಿರಿ. ಅಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ನರಕ ಎಂಬುದು ಸೈತಾನನಿಗಾಗಿ ದೇವರು ಉಂಟು ಮಾಡಿದ್ದು, ನಮಗೋಸ್ಕರ ಅಲ್ಲ. ನಮಗೆ ದೇವರು ಏನಂತ ಕರೆ ಕೊಟ್ಟಿದ್ದಾರೆ? ಫಿಲಿಪ್ಪಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ ವಾಕ್ಯ 14ರಲ್ಲಿ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಮೇಲಿನ ಬಹುಮಾನವನ್ನು ನಾವು ಪಡೆದುಕೊಳ್ಳಲೇಬೇಕು ಅಂತ ಹೇಳಿ ನಮಗೆ ಕರೆ ನೀಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಆ ಕರೆಯನ್ನು ನಾವೇನಾದರೂ ಧಿಕ್ಕರಿಸಿದ್ದೇ ಆದರೆ, ಆ ಕರೆಯನ್ನು ನಾವೇನಾದರೂ ಅವಮಾನಪಡಿಸಿದ್ದೇ ಆದರೆ, ಆ ಕರೆಯನ್ನು ನಾವು ಸ್ವೀಕಾರ ಮಾಡಿಕೊಳ್ಳದೆ ಹೋದರೆ ನರಕದ ಪಾಲಾಗ್ತೀವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನರಕದ ಪಾಲಾಗ್ತೀವಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಆರದ ಬೆಂಕಿಗೆ ಹೋಗಿ ಬೀಳಿರಿ. ಆರದ ಬೆಂಕಿ, ಸದಾಕಾಲ ಉರಿಯುತ್ತಿರುವಂಥ ಬೆಂಕಿ, ಸದಾಕಾಲ ಆರದೇ ಇರುವಂಥ ಬೆಂಕಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೋಡಿ, ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ನಾವು ಜೀವಂತವಾಗಿರುವಾಗಲೇ ಆರದ ಬೆಂಕಿಗೆ ಬೀಳದಂತೆ ನಾವು ಜೀವಿಸಬೇಕೇ ಹೊರತು, ಇರಲಿ ಬಿಡು, ಪರವಾಗಿಲ್ಲ ಬಿಡು, ಆಮೇಲೆ ನೋಡೋಣ ಬಿಡು, ಮುಂದೆ ಏನಾಗುತ್ತೋ ನೋಡೋಣ ಬಿಡು, ಅಯ್ಯೋ ಯಾರೇನು ಹೇಳಿದ್ರೆ ನನಗೇನು. ಪ್ರೈಸ್ ದ ಲಾರ್ಡ್. ಯಾರೇನು ಹೇಳಿದ್ರೆ ನನಗೇನು, ನನ್ನ ಇಷ್ಟ ಬಂದಾಗೆ ನಾನು ಜೀವಿಸ್ತೀನಿ, ನಾನು ತಿಂತಾ ಇರ್ತೀನಿ, ಕುಡಿತಾ ಇರ್ತೀನಿ, ಮಜಾ ಮಾಡ್ತಾ ಇರ್ತೀನಿ, ದುಂದು ವೆಚ್ಚ ಮಾಡ್ತೀನಿ, ನನ್ನ ಕುಟುಂಬವನ್ನು ನಾನು ಯೇಸು ಸ್ವಾಮಿಗೆ ಬಿಟ್ಟುಕೊಡೋದಿಲ್ಲ, ನನ್ನ ಕುಟುಂಬದಲ್ಲಿ ದೇವರ ವಾಕ್ಯಕ್ಕೆ ನನಗೆ ಆಸ್ಪದ ನಾನು ಕೊಡೋದಿಲ್ಲ. ಯಾಕಂದರೆ ಟೈಮ್ ಇಲ್ಲ, ನನಗೆ ಟೈಮ್ ಇಲ್ಲ. ಸುಮ್ಮನೆ ಒಂದು ಪಿತನ ಸುತ್ತನ ಹಾಕ್ಬಿಟ್ಟು ಒಂದು ಸಣ್ಣ ಪ್ರಾರ್ಥನೆ ಹೇಳ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಅಂತ, ಆ ಥರ ಏನಾದರೂ ಒಂದು ತಪ್ಪು ಭಾವನೆಗಳಲ್ಲಿ ನಾವಿದ್ದರೆ ಖಂಡಿತವಾಗ್ಲೂ ಕೆಲವು ಜನ ಹೇಳ್ತಾರೆ, ಅಯ್ಯೋ ಬ್ರದರ್, ಏನು ಬೈಬಲ್ ಓದೋದ್ರಿಂದ ಮಾತ್ರನ ದೇವರು ನಮ್ಮೊಂದಿಗೆ ಇರ್ತಾರಾ? ಇಲ್ಲ, ವಿಶ್ವಾಸದಲ್ಲೂ ಕೂಡ ವಿಶ್ವಾಸ ಇದ್ರೆ ಸಾಕು ಅಂತ ಹೇಳ್ತಾರೆ. ವಿಶ್ವಾಸ ಇದ್ರೆ ಸಾಕು ಬ್ರದರ್, ಅದರಲ್ಲೇನು ತೊಂದರೆ ಏನಿಲ್ಲ, ವಿಶ್ವಾಸ ಇದ್ರೆ ಸಾಕು ಅಂತ ಹೇಳ್ತಾರೆ. ಆದರೆ ಬೈಬಲ್ ಹೇಳುತ್ತೆ ಗೊತ್ತಾ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾಕೋಬನ ಪತ್ರ 2ನೇ ಅಧ್ಯಾಯ ವಾಕ್ಯ 24. ದ ಲೆಟರ್ ಆಫ್ ಜೇಮ್ಸ್, ಅಂದರೆ ಯಾಕೋಬನ ಪತ್ರ 2ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತೆ, ಮಾನವನು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವುದು ವಿಶ್ವಾಸದಿಂದ ಮಾತ್ರವಲ್ಲ. ನಂತರ ಹೇಳ್ತಾರೆ ನೋಡಿ, ವಿಶ್ವಾಸವು ಸತ್ಕ್ರಿಯೆಗಳೊಡನೆ ಬೆರೆತಾಗ ಮಾತ್ರ ಎಂಬುದು ನಿಮಗೆ ತಿಳಿದಿರಲಿ. ಪ್ರೈಸ್ ದ ಲಾರ್ಡ್. ಅವ್ರು ಹೇಳ್ತಾರೆ ವಿಶ್ವಾಸದಿಂದ ಮಾತ್ರ ಅಲ್ಲ,
ಕೆಲವು ಜನ ಏನು ಮಾಡ್ತಾರೆ, ವಿಶ್ವಾಸದಲ್ಲಿದ್ದರೆ ಸಾಕು ನಾನು ಅಂತ ಹೇಳ್ತಾ ಅವ್ರು ತನ್ನಷ್ಟೇ ತಾನೇ ಜೀವಿಸ್ತಾ ಹೋಗ್ತಾರೆ. ಬಟ್ ಇಲ್ಲಿ ವಾಕ್ಯ ಹೇಳ್ತದೆ, ಸತ್ಕ್ರಿಯೆಗಳು ಇದಿರಬೇಕು. ವಿಶ್ವಾಸ, ಎಸ್ ನಿನ್ನಲ್ಲಿ ವಿಶ್ವಾಸ ಇದೆ ಅಂತ ಹೇಳಿದ್ರೆ ಅದನ್ನು ಕಾರ್ಯರೂಪದಲ್ಲಿ ತೋರಿಸು, ಅದನ್ನು ಕಾರ್ಯರೂಪದಲ್ಲಿ ತೋರಿಸು. ಪ್ರೈಸ್ ದಿ ಲಾರ್ಡ್. ನೀನು ಕಾರ್ಯರೂಪದಲ್ಲಿ ತೋರಿಸ್ದೇ ಹೋದರೆ ಅದೇನೋ ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಈಗ ಒಂದು ಮರವನ್ನು ನಾವು ನೆಡ್ತೀವಿ, ಆ ಮರ ನೆಟ್ಟ ಮೇಲೆ ನಾವು ಅದರಿಂದ ಏನನ್ನು ಎದುರು ನೋಡ್ತೀವಿ? ಹಣ್ಣನ್ನು ಎದುರು ನೋಡ್ತೀವಿ, ಪ್ರತಿಫಲವನ್ನು ಎದುರು ನೋಡ್ತೀವಿ. ಅದು ನಮ್ಗೇನಾದ್ರು ಕೊಡಬೇಕು. ಮರ ನೆಟ್ಟಾಯಿತು, ನೀರು ಹಾಕ್ತಾ ಇದ್ದೀವಿ, ತಕ್ಕ ಸಮಯಕ್ಕೆ ನೀರು ಹಾಕ್ತಾ ಇದ್ದೀವಿ, ಗೊಬ್ಬರ ಹಾಕ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಆ ಮರ ತುಂಬ ಚೆನ್ನಾಗಿ ಬೆಳೀತು, ತುಂಬ ಚೆನ್ನಾಗಿ ಬೆಳೆದ ಮೇಲೆ ಅದು ಫಲ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ? ಅದನ್ನು ಕಡ್ದಾಕ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಎಚ್ಚರಿಕೆಯಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಸಂತ ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ. ಯೇಸು ಸ್ವಾಮಿ ಹೇಳ್ತಾರೆ 15ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 5ನೇ ವಾಕ್ಯ 15:5ರಲ್ಲಿ, ಹೌದು ನಾನೇ ದ್ರಾಕ್ಷ ಬಳ್ಳಿ, ನೀವು ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನ್ನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನು ಮಾಡಲು ಆಗದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಂತರ ಹೇಳ್ತಾರೆ, ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಫಲ ಕೊಡದೆ ಹೋದರೆ, ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ಕೊಂಡು ನಾವು ಫಲ ಕೊಡದೆ ಹೋದರೆ ಖಂಡಿತವಾಗ್ಲೂ ಅವರು ಕತ್ತರಿಸಿ, ಅಲ್ಲಿ ಹೇಳ್ತಾರೆ ನೋಡಿ, ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು. ಯೇಸು ಸ್ವಾಮಿಯ ಶಿಷ್ಯರಲ್ಲಿ ನೋಡಿ, 12 ಮಂದಿ ಶಿಷ್ಯರಲ್ಲಿ 12ಕ್ಕೆ 12 ಮಂದಿನೂ ಕೂಡ ಏನು ಮಾಡಿದ್ರು? ವಿಶ್ವಾಸದಲ್ಲೇ ಇರಲಿಲ್ಲ. ನಂತರ ಅವರು ಕಾರ್ಯರೂಪದಲ್ಲಿ ತೋರಿಸಿದ್ರು. 12 ಜನ ಶಿಷ್ಯರನ್ನು ಲೋಕವು ಏನು ಮಾಡ್ತು? ಅವರನ್ನು ಕೊಂದು ಹಾಕ್ತು. ಪ್ರೈಸ್ ದಿ ಲಾರ್ಡ್. ಅದಾದಮೇಲೆ ಎದುರಲಿಲ್ಲ, ಅವರು ಭಯ ಪಡಲಿಲ್ಲ. ಅಯ್ಯೋ ಅಂತ ಭಯ ಪಡಲಿಲ್ಲ. ಅವರು ಫಲ ಕೊಟ್ಟರು, ಉತ್ತಮವಾದ ಫಲ ಕೊಟ್ಟರು, ಪರಲೋಕ ಮೆಚ್ಚುವಂಥ ಫಲ ಕೊಟ್ಟರು, ಮೇಲಿನ ಬಹುಮಾನವನ್ನು ಅವರು ಪಡ್ಕೊಂಡ್ರು. ಮೇಲಿನ ಬಹುಮಾನ, ತಾನು ಜೀವಂತವಾಗಿರುವಾಗಲೇ ಮೇಲಿನ ಬಹುಮಾನ ಪಡ್ಕೊಂಡ್ರು ಅವರು. ಪ್ರೈಸ್ ದಿ ಲಾರ್ಡ್. ಅವರು ನರಕದ ಪಾಲಾಗಲಿಲ್ಲ, ಸೈತಾನನ ಸ್ಥಳಕ್ಕೆ ಅವರು ಹೋಗಲಿಲ್ಲ. ಮತ್ತಾಯನ ಬರೆದ ಶುಭ ಸಂದೇಶ 46ನೇ ಅಧ್ಯಾಯ 25ನೇ ಅಧ್ಯಾಯ 46ನೇ ವಾಕ್ಯ ಹೇಳೋ ಪ್ರಕಾರ ನಿತ್ಯ ಶಿಕ್ಷೆಗೆ ಅವರು ಒಳಗಾಗಲಿಲ್ಲ. ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಬರೆದಿಟ್ಟಿರುವ ಪ್ರಕಾರ ಆರದ ಬೆಂಕಿಗೆ ಹೋಗಿ ಅವರು ಬೀಳಲಿಲ್ಲ. ಬದಲಾಗಿ ಅವರು ಮೇಲಿನ ಬಹುಮಾನ ಈ ಲೋಕದಲ್ಲಿರುವಾಗಲೇ ಅವರು ಪಡೆದುಕೊಂಡ ಕಾರಣ, ಅಂದರೆ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಅವರು ಪಡೆದುಕೊಂಡ ಕಾರಣ ಅವರಿಗೆ ಶಾಂತಿ, ಸಮಾಧಾನ, ಸ್ತುತಿ, ಆರಾಧನೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಕ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ನಾವು ಪ್ರತಿದಿನ ನಮ್ಮನ್ನು ನಾವು ಅವಲೋಕನ ಮಾಡಿಕೊಳ್ಬೇಕು, ನಮ್ಮನ್ನು ನಾವು ಪರೀಕ್ಷಿಸಿ ನೋಡ್ಕೊಳ್ಬೇಕು. ನಮ್ಮ ಮರಣದ ನಂತರದ ಜೀವನಕ್ಕೆ ನಾನು ಏನು ಸಿದ್ಧನಾಗಿದ್ದೀನಿ, ಯಾವ ರೀತಿ ಸಿದ್ಧನಾಗಿದ್ದೀನಿ? ನನ್ನ ಕುಟುಂಬವನ್ನು ಪವಿತ್ರಾತ್ಮರಿಗೆ ನಾನು ಒಪ್ಪಿಸಿಕೊಟ್ಟಿದ್ದೀನ ಅಥವಾ ಸೈತಾನನಿಗೆ ನಾನು ಬಿಟ್ಟು ಕೊಟ್ಟಿದ್ದೀನ? ನೀವು ಪವಿತ್ರಾತ್ಮರಿಗೆ ಒಪ್ಪಿಸಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೈತಾನನಿಗೆ ನೀವೇನು ಆಹ್ವಾನ ಮಾಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಅವನು ತನ್ನಷ್ಟಕ್ಕೆ ತಾನೇ ಬಂದು ಕೂತ್ಕೊಳ್ತಾನೆ, ತನ್ನಷ್ಟಕ್ಕೆ ತಾನೇ ಬಂದು ಆಕ್ರಮಿಸಿಕೊಳ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾಗಿ ಬಹಳ ಚಿಂತೆ ಮಾಡಬೇಕು. ನನ್ನ ಮರಣದ ನಂತರ ನನ್ನ ಫಲಿತಾಂಶ ಏನು? ನನ್ನ ಮಕ್ಕಳ ಮರಣದ ನಂತರ ಫಲಿತಾಂಶ ಏನು? ನನ್ನ ಮೊಮ್ಮಕ್ಕಳ ಮರಣದ ನಂತರ ಫಲಿತಾಂಶ ಏನು? ನಾವು 3-4 ತಲೆಮಾರುಗಳು ನಾವು ಯೋಚಿಸಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಆಲೋಚನೆ ಅದ್ರ ಮೇಲೆ ಇರಬೇಕೆ ಹೊರತು, ಅಂದರೆ ಮೇಲಿನ ಲೋಕದ ಬಹುಮಾನವನ್ನು ಹೊಂದಿಕೊಳ್ಳಲಿಕ್ಕೆ ನಮ್ಮ ಆಲೋಚನೆ ಇರಬೇಕೆ ಹೊರತು ಈ ಲೌಕಿಕ ವಿಚಾರಕ್ಕಾಗಿ ಅಲ್ಲ, ಲೌಕಿಕ ವಿಷಯಗಳಿಗಾಗಿ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ನು ಅನೇಕ ವಿಷಯಗಳನ್ನು ದೇವರು ನಮಗೆ ಬೈಬಲ್ ಮುಖಾಂತರ ನಮಗೆ ಸತ್ಯ ಸಂದೇಶಗಳನ್ನು ಹಾಗೂ ಎಚ್ಚರಿಕೆಯ ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾರೆ. ಎಚ್ಚರಿಕೆಯ ವಿಷಯಗಳನ್ನು ಪವಿತ್ರಾತ್ಮರ ಮುಖಾಂತರ ಬರೆಯಲ್ಪಟ್ಟಿದೆ, ಬೈಬಲಲ್ಲಿ ಇದೆ. ಅದನ್ನು ನಾವು ಮತ್ತೆ ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ? ಅದನ್ನು ನಾವು ಧ್ಯಾನಿಸಲಿಕ್ಕೆ ನಾವು ಪ್ರಯತ್ನಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರ ಕಣ್ಣುಗಳನ್ನು ಮುಚ್ಚೋಣ. ಅಪ್ಪ ತಂದೆಯೇ, ಈ ಪರಿಶುದ್ಧವಾದ ಸಮಯದಲ್ಲಿ ನೀವು ನಮಗೆ ತಿಳಿಸಿಕೊಟ್ಟಂಥ ಎಲ್ಲ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಆ ಎಲ್ಲ ಸಂದೇಶಗಳನ್ನು ನಾವು ಇನ್ನೂ ಆಳವಾಗಿ ಅರಿತುಕೊಳ್ಳಲು, ಅರ್ಥೈಸಿಕೊಳ್ಳಲು ಬೇಕಾದಂತಹ
ನಮಗೆ ಜ್ಞಾನವನ್ನು ವಿವೇಕವನ್ನು ಕರುಣಿಸಿರಿ. ಪವಿತ್ರಾತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ಲೋಕದ ಆಚಾರ ವಿಚಾರಗಳಿಂದಲೂ ಲೋಕದ ಅಜ್ಞಾನಗಳಿಂದಲೂ ನಮ್ಮನ್ನು ಬೇರ್ಪಡಿಸಿರಿ. ಪರಲೋಕದ ಜ್ಞಾನದಿಂದ ನಮ್ಮನ್ನು ತುಂಬಿಸಿರಿ. ಯೇಸುವೇ, ನಿಮ್ಮ ಅತಿ ಉನ್ನತವಾದ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆಮೇನ್. ಸಾಧ್ಯವಾದರೆ ನೋಟ್ಸ್ ಮಾಡ್ಕೊಳ್ಳಿ.